ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಕೌರವರ ಆಸ್ಥಾನಕ್ಕೆ ಬಂದಿದ್ದಾನೆ. ಅಲ್ಲಿ ಭಗವಂತ ತನ್ನ ಉಪನ್ಯಾಸವನ್ನು ಮಾಡ್ತಾ ಇದ್ದಾನೆ. ಪಾಂಡವರ ಜೊತೆಗೆ ಯುದ್ಧವಾಡುವುದು ಸರಿಯಲ್ಲ, ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಅವರನ್ನು ಪುರಸ್ಕರಿಸುವುದು ಉತ್ತಮ. ಅವರು ಜೂಜಾಟದಲ್ಲಿ ಅವರನ್ನು ನೀನು ಮೋಸದಿಂದ ಸೋಲಿಸಿದಿ, ಆದರೂ ಅವರು ಸತ್ಯಕ್ಕೆ ಅಂಟಿಕೊಂಡು ಅವರು ತಮ್ಮ ರಾಜ್ಯವನ್ನು ಬಿಟ್ಟು ಕಾಡಿಗೆ ತೆರಳಿದರು. 12 ವರ್ಷಗಳವರೆಗೆ ದುಃಖವನ್ನು ಭೋಗಿಸಿ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ತಿರುಗಿ ಬಂದಿದ್ದಾರೆ. ಅಂಥ ಅವರಿಗೆ ನೀನೀಗ ತಮ್ಮ ಸತ್ಯವಚನವನ್ನು ತಾವು ಪರಿಪಾಲನೆ ಮಾಡಿ ಬಂದಿರುವ ಪಾಂಡವರಿಗೆ ನೀನು ಸತ್ಯವಚನವನ್ನು ಪಾಲಿಸಿ ಅವರಿಗೆ ರಾಜ್ಯವನ್ನು ಕೊಟ್ಟು ಬಿಡು, ಇಲ್ಲದೇ ಇದ್ದರೆ ತುಂಬ ಅನರ್ಥವಾಗತ್ತೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತನ್ನ ಕೇಳಿಯೂ ಕೇಳದಿದ್ದಂತೆ ಮೌನವಾಗಿದ್ದಾನೆ ಧೃತರಾಷ್ಟ್ರ. ಆಗ ಪರಶುರಾಮ ದೇವರು ಎದ್ದು ನಿಂತು ಮಾತಾಡ್ತಾರೆ. ಪರಶುರಾಮ ದೇವರು ಎದ್ದು ನಿಂತು ಮಾತಾಡುವಾಗ ನರನಾರಾಯಣರ ಎಂಥ ಸಾಮರ್ಥ್ಯ! ಆ ನರ ಮತ್ತು ನಾರಾಯಣ ಅವರಿಬ್ಬರನ್ನ ದಂಭೋದ್ಭವ ಎಂಬಂತಹ ಒಬ್ಬ ರಾಜ ಅವರ ಜೊತೆಗೆ ಯುದ್ಧವಾಡುವುದಕ್ಕೆ ಹೋದ. ಅತ್ಯಂತ ಬಲಿಷ್ಠನಾಗಿರುವ ದಂಭೋದ್ಭವ ಅವನನ್ನ ನರ ಕೇವಲ ಒಂದು ದರ್ಭವನ್ನು ಎಸೆದು ಅವನ ಎಲ್ಲ ಅಸ್ತ್ರಗಳನ್ನು ನಾಶ ಮಾಡಿದ. ಅಷ್ಟು ಪರಾಕ್ರಮಿಯಾಗಿರುವಂತಹ ದಂಭೋದ್ಭವನನ್ನ ಸೋಲಿಸಿದ ಅತ್ಯದ್ಭುತ ವೀರ ಶೂರ ನರ. ತಪಸ್ವಿಯಾಗಿದ್ದರೂ ಕೂಡ ಇಷ್ಟು ತಪಸ್ಸಿದೆ, ಇಷ್ಟು ಪುಣ್ಯವಿದೆ, ಇಂಥ ಸಾಮರ್ಥ್ಯವಿದೆ, ಇದನ್ನು ಮರಿಬೇಡ ಅಂತ ಹೇಳಿ ಪರಶುರಾಮ ದೇವರು ಹೇಳಿ ಆ ನರನೇ ಈಗ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಆ ನಾರಾಯಣನೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದು ಅಂತನ್ನುವುದಾಗಿ ಹೇಳಿದಾಗ ಎಲ್ಲ ಸಭಿಕರಿಗೆ ಅರ್ಥವಾಯಿತು. ಕೃಷ್ಣ ಮತ್ತು ಅರ್ಜುನರ ಪರಾಕ್ರಮವೇನು, ಯಾರ ಜೊತೆಗೆ ನಾವು ಸೆಣಸಾಡುವುದಕ್ಕೆ ನಾವು ತೊಡಗಿದ್ದೇವೆ, ಈ ಯುದ್ಧದಲ್ಲಿ ನಮಗೆ ಜಯವಾಗುತ್ತೋ ಪರಾಜಯವಾಗುತ್ತೋ ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ. ಆಗ ಕಣ್ವ ಋಷಿಗಳು, ಮಹಾಜ್ಞಾನಿಗಳು, ಆ ಕಣ್ವ ಋಷಿಗಳು ಎದ್ದು ನಿಂತು ಮಾತಾಡ್ತಾರೆ. ಅವರು ಉಪದೇಶ ಮಾಡ್ತಾರೆ. ಒಂದು ರೋಚಕವಾದ ಕಥೆಯನ್ನು ಹೇಳ್ತಾರೆ. ಅಕ್ಷಯಶ್ಚಾವ್ಯಯಶ್ಚೈವ ಬ್ರಹ್ಮ ಲೋಕ ಪಿತಾಮಹ ತಥೈವ ಭಗವಂತೌತೌ ನರನಾರಾಯಣವು ಋಷಿ. ಪರಮಾತ್ಮ ಸಾಕ್ಷಾತ್ ಇಡೀ ಜಗತ್ತಿಗೆ ಸ್ವಾಮಿ, ಅವನು ತಂದೆ, ಅವನೇ ಪಾಲಕ, ಅವನು ಇಡೀ ಜಗತ್ತಿಗೆ ಕಾಪಾಡುವ ವ್ಯಕ್ತಿ. ಅವನು ಮೂಲರೂಪಿಯಾದ ನಾರಾಯಣನಂತೆ ನಾರಾಯಣಾವತಾರನಾದಂತಹ ಪರಮಾತ್ಮ ಯಮನ ಮಗ, ಅವನೂ ಅಷ್ಟೇ ಸಮರ್ಥನಾದ ಸರ್ವಸ್ವಾಮಿ ಪರಮಾತ್ಮ. ಅವನ ಆವೇಶದಿಂದ ಕೂಡಿದಂತಹ ನರ, ಶೇಷದೇವರ ಅವತಾರನಾದ ನರ, ಅವನೂ ಉತ್ತಮನಾದಂತಹ ದೇವತೆ. ಆದ್ದರಿಂದ ಆದಿತ್ಯಾನಾಂ ಹಿ ಸರ್ವೇಷಾಂ ವಿಷ್ಣುರೇಕ ಸನಾತನಃ. 12 ಜನ ಆದಿತ್ಯರು, ಅದಿತಿಯ ಮಕ್ಕಳು. ಆ 12 ಜನ ಅದಿತಿಯ ಮಕ್ಕಳಲ್ಲಿ ವಿಷ್ಣು ಎನ್ನುವವನು ಸರ್ವೋತ್ತಮನಾಗಿರುವಂಥವನು. ಅಜಯ್ಯಶ್ಚ ಅವ್ಯಯಶ್ಚೈವ ಶಾಶ್ವತ ಪ್ರಭುರೀಶ್ವರ. ಅವನನ್ನು ಸೋಲಿಸುವುದು ಯಾರಿಗೂ ಸಾಧ್ಯವಿಲ್ಲ, ಅವನಿಗೆ ನಾಶವಿಲ್ಲ. ಅವನು ಯಾವಾಗಲೂ ಏಕಪ್ರಕಾರ, ಅವನು ಬೆಳೆಯುವುದಿಲ್ಲ, ಅವನು ಕಮ್ಮಿಯಾಗುವುದಿಲ್ಲ, ಎಲ್ಲರಿಗೆ ನಿಯಾಮಕ, ಸರ್ವ ಸಮರ್ಥ. ನಿಮಿತ್ತ ಮರಣಾಶ್ಚಾನ್ಯೇ ಚಂದ್ರ ಸೂರ್ಯೋ ಮಹಿ ಜಲಂ ವಾಯುರಗ್ನಿಸ್ತಥಾಕಾಶಂ ಗ್ರಹಸ್ತಾರಾಗಣಸ್ತಥ. ಇಡೀ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೂ ಕೂಡ ಹುಟ್ಟು ಸಾವುಗಳಿವೆ. ಎಲ್ಲ ವಸ್ತುಗಳಿಗೂ ಒಂದು ಕೊಲ್ಲುವ ವಸ್ತುವಿದೆ, ಹುಟ್ಟಿಸುವ ವಸ್ತುವಿದೆ. ಆದರೆ ಕೊಲ್ಲುವ ವ್ಯಕ್ತಿ ಇಲ್ಲ ದೇವರಿಗೆ, ನಾರಾಯಣನಿಗೆ. ಹುಟ್ಟಿಸುವ ವ್ಯಕ್ತಿ ಇಲ್ಲ ಪರಮಾತ್ಮನಿಗೆ. ಸರ್ವಕರ್ತ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ ಅನ್ನುವ ತತ್ವವನ್ನು ಹೇಳ್ತಾ ಇದ್ದಾರೆ. ಚಂದ್ರ ಹುಟ್ಟಿದ್ದಾನೆ, ಸಾಯ್ತಾನೆ.
ಸೂರ್ಯ ಹುಟ್ಟಾನೆ, ಸಾಯ್ತಾನೆ. ಭೂಮಿ ಹುಟ್ಟಿದೆ, ನಾಶವಾಗತ್ತೆ. ನೀರು, ವಾಯು, ಅಗ್ನಿ, ಆಕಾಶ, ಗ್ರಹಗಳು, ತಾರಾಗಣ ಎಲ್ಲ ಹೋಗ್ತದೆ. ತೇಜಕ್ಷಯಂತೆ ಜಗತೋ ಹಿತ್ವಾ ಲೋಕತ್ರಯಂ ಸದಾ. 3 ಲೋಕಗಳ ನಾಶವಾದಾಗ ಇಡೀ ಜಗತ್ತೆಲ್ಲ ನಾಶವಾಗಿ ಹೋಗುತ್ತದೆ, ಯಾವುದೂ ಉಳಿಯುವುದಿಲ್ಲ, ನಿಶ್ಶೇಷವಾಗಿ ಹೋಯಿತು ತಿಳಿ. ಕ್ಷಯಂ ಗಚ್ಚಂತಿ ವೈ ಸರ್ವೇ ಸೃಜ್ಯಂತೆ ಚ ಪುನಃ ಪುನಃ. ಇದೆಲ್ಲ ನಾಶವಾಗುತ್ತೆ, ಇದೆಲ್ಲ ಮತ್ತೆ ಮತ್ತೆ ಹುಟ್ಟಿ ಬರ್ತದೆ. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು ಅವುಗಳ ಸ್ವಭಾವ. ಮುಹೂರ್ತ ಮರಣಸ್ತ್ವನ್ನೇ ಮಾನುಷ ಮೃಗಪಕ್ಷಿಣ. ಇನ್ ಕೆಲವರಂತೂ ಇವು ದೀರ್ಘವಾಗಿ ಸಾಯುವಂಥವು, ಬಹಳ ಕಾಲದ ನಂತರ ಸಾಯುವ, ನಾಶವಾಗುವ ಪದಾರ್ಥಗಳಿವಾದರೆ, ಕ್ಷಯಿಸುವ ಪದಾರ್ಥಗಳಿವಾದರೆ, ಇನ್ ಕೆಲವು ವಸ್ತುಗಳು, ಮಾನವರು, ಪ್ರಾಣಿಗಳು, ಕ್ರಿಮಿಕೀಟಗಳು, ಅವುಗಳಂತೂ ಬಹಳ ಸ್ವಲ್ಪ ಕಾಲದವರೆಗೆ ಬದುಕ್ತವೆ, ತಕ್ಷಣಕ್ಕೆ ಸತ್ತೋಗುತ್ತೆ. ಅವುಗಳ ಬದುಕಿಗೆ ಬದುಕು ಅಂತೆ ಕರಿಬಾರದು, ಹಾಗಿವೆ ಅವು. 100 ವರ್ಷ ಅಂದ್ರೆ ಏನು? ಇಡೀ ಬ್ರಹ್ಮದೇವರ ಕಲ್ಪದವರೆಗೆ ದೀರ್ಘವಾಗಿ ಆಯುಷ್ಯವನ್ನು ಪಡೆದಂತಹ ದೇವತೆಗಳು, ಜಗತ್ತಿನ ನಾನಾ ಪದಾರ್ಥಗಳಿವೆ. ಇಂದ್ರಾದಿ ದೇವತೆಗಳು ಅಥವಾ ಇನ್ನನೇಕ ಜನರು ಮನ್ವಂತರಗಳವರೆಗೆ, ಕಲ್ಪದವರೆಗೆ ಆಯುಷ್ಯವನ್ನು ಪಡೆದವರಿದ್ದಾರೆ. ಲಕ್ಷ ಲಕ್ಷ ವರ್ಷಗಳವರೆಗೆ ಬದುಕುವ ಆ ದೇವತೆಗಳ ಲೆಕ್ಕದ ಮುಂದೆ 100 ವರ್ಷ ಬದುಕುವಂತಹ ನಮ್ಮೆಲ್ಲರ ಪಾಡು ಬಹಳ ಕ್ಷುದ್ರ, ಬಹಳ ಕ್ಷುದ್ರ. ಕೋಟಿ ಕೋಟಿ ವರ್ಷ ಬದುಕುವಂತಹದ್ದು ಸೂರ್ಯ, ಕೋಟಿ ಕೋಟಿ ವರ್ಷಗಳವರೆಗೆ ಇರುವಂತಹದ್ದು ಈ ನೀಹಾರಿಕಾಗಳು. ಆದರೆ ಅದರ ಲೆಕ್ಕದಲ್ಲಿ ನಾವು ಮಾನವರು ಎಷ್ಟು ಸ್ವಲ್ಪ ಹುಟ್ಟಿದ್ದಾರೆ ಅಂತನ್ನುವುದರೊಳಗೆ ಸತ್ತು ಹೋಗ್ತಾನಂತೆ. ಇಂಥ ಕ್ಷುದ್ರನಾದ ಈ ಮಾನವ. ಆದ್ದರಿಂದ ಮುಹೂರ್ತ ಮರಣಸ್ತ್ವನ್ನೇ ಮಾನುಷಾಯೇ ಮೃಗಪಕ್ಷಿಣ ತೈರ್ಯಗ್ಯೋನ್ಯಾಶ್ಚ ಯೇ ಚಾನ್ಯೇ ಜೀವಲೋಕಚರಾಸ್ತಥಾ ಭೂಯಿಷ್ಠೇನತು ರಾಜಾನಃ. ಇವರೆಲ್ಲರ ಅವಸ್ಥೆ ಹೀಗಿದೆಯಪ್ಪ. ಬಹಳ ಬಲವಾನ್ ಅಹಮಿತ್ತೇವ ನಮಂತವ್ಯಂ ಸುಯೋಧನ. ಇಷ್ಟೆಲ್ಲ ಇರುವಾಗ ಜಗತ್ತು ನಮ್ಗಿಂತಲೂ ಪ್ರಬಲವಾದ ಅತ್ಯಂತ ಬಲಿಷ್ಠವಾದ, ನಮ್ಗಿಂತಲೂ ಕೋಟಿ ಕೋಟಿ ಗುಣಗಳಿಂದ ಹೆಚ್ಚು ಬಲಿಷ್ಠವಾದ, ಸಮರ್ಥವಾದ, ಗುಣವಂತವಾದ ವಸ್ತುಗಳು ಜಗತ್ತಿನಲ್ಲಿ ಇರುವಾಗ ನಾನು ಭಾರಿ ಅಂತ ಅಂದುಕೊಳ್ಳುವುದು ಸರಿಯಲ್ಲ. ವಿನಯದಿಂದ ಬಾಳಬೇಕು. ಕಣ್ವರ್ಷಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭ. ನೀನೆಷ್ಟು ಬಲಿಷ್ಠ, ನಿನ್ಕಿಂತಲೂ ಅಸಾಧ್ಯವಾದ ಬಲ, ನೀನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಬಲವುಳ್ಳವರು ಜಗತ್ತಿನಲ್ಲಿ ಸಾವಿರಾರು ಜನ ಇದ್ದಾರೆ, 100 ಜನ ಇದ್ದಾರೆ. ಆದ್ದರಿಂದ ಯಾವ ಬಲಿಷ್ಠನೂ ನಾನು ಬಲಿಷ್ಠ ಅಂತ ತಿಳಿಲಿಕ್ಕಿಲ್ಲ. ಎಂಥ ಬಲಿಷ್ಠನಿಗೂ ಮೇಲೊಬ್ಬ ಅಂಕುಶ ಇದ್ದೇ ಇದ್ದಾನೆ. ಎಂಥ ಬಲಿಷ್ಠನೇ ಇರಲಿ. 60 ಲಕ್ಷ ಜನರನ್ನ ಗ್ಯಾಸಿನಿಂದ ಸುಟ್ಟು ಹಾಕಿದ ಹಿಟ್ಲರನನ್ನು ನಾಶಪಡಿಸುವಂತಹ ಒಂದು ತತ್ವ ಇದೆ ಅಂತಂದು ಅರ್ಥ ಮಾಡಿಕೊಂಡಾಗ 20 ಲಕ್ಷ ಜನರನ್ನು ಕೊಂದ ಸ್ಟಾಲಿನ್, ಅವನೂ ಸತ್ತು ಹೋಗಬೇಕಾಯ್ತು. ಕಾಲ, ದೇವರು, ಮೃತ್ಯು, ಶಾಸನ ಅಂತನ್ನೋದು ಇದು ಯಾರೋ ಇದನ್ನು ಮೀರಿದವರಿಲ್ಲ, ಯಾರೂ ಈ ತತ್ವವನ್ನು ಮೀರಿದವರಿಲ್ಲ. ಆದ್ದರಿಂದ ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭ ನಬಲಂ ಬಲಿನಾಂ ಮಧ್ಯೆ ಬಲಂ ಭವತಿ ಕೇಶವ. ಬಲಿಗಳ ಮಧ್ಯದಲ್ಲಿ ಬಲಿಷ್ಠರಾದವರು 100 ಜನರ, ಇಡೀ ಜಗತ್ತಿನಲ್ಲಿ ಯಾರು ಬಲಿಷ್ಠರು ಅಂತ ಲೆಕ್ಕ ಹಾಕಿ ಅವರನ್ನು ಎನುಮಿರೇಟ್ ಮಾಡಿ ಲಿಸ್ಟ್ ಮಾಡಿ ನೋಡ್ತಾ ಇರುವಾಗ ನಾನಂತನ್ನುವಂತಹ ಮಹಾಬಲಿಷ್ಠರೆಲ್ಲ ಕೊನೆ ಪಂಕ್ತಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬರ್ತಾರೆ, ಅಥವಾ ಬರುವುದೂ ಇಲ್ಲ. ಹಾಗೆ ದುರ್ಬಲರಾಗಿದ್ದಾರೆ. ಜಗತ್ತಿನ ಬಲವಂತರ ಸಂಖ್ಯೆ, ಬಲವಂತರ ಲೆಕ್ಕದಲ್ಲಿ ಯಾರು ಏನು ಗಣನೆಗೂ ಬರದಿದ್ದಂತೆ ಇದೆ. ಹೀಗಿದೆಯಪ್ಪ. ಆದ್ದರಿಂದ ನೀನು ಬಲಿಷ್ಠನಾಗಿದ್ದಿ ನಿಜ. ಆದರೆ ಕೃಷ್ಣ ಮತ್ತು ಅರ್ಜುನನ ಎದುರಲ್ಲಿ ಭೀಮಸೇನನ ವಿರುದ್ಧವಾಗಿ ನಾನು ಹೋರಾಡಿ ನಾನು ಗೆಲ್ಲಬಲ್ಲೆ, ನಾನು ಜಯವನ್ನು ಸಂಪಾದನೆ ಮಾಡಬಲ್ಲೆ ಅಂತ ಆಸೆಯನ್ನು ಇಟ್ಕೋಬೇಡ. ಅವರಿಗೆ ಶರಣು ಹೋಗು, ರಾಜ್ಯವನ್ನು ಕೊಡು. ನಿನ್ನ ತಮ್ಮಂದಿರೇ, ನಿನ್ನ ಅಣ್ಣಂದಿರೇ, ಅವರಿಗೆ ರಾಜ್ಯವನ್ನು ಕೊಟ್ಟರೆ ನಿನಗೇನು ಅಪಕೀರ್ತಿ ಇಲ್ಲ. ಪ್ರೀತಿಯಿಂದ ಹಂಚಿಕೊಂಡು ಸುಖವಾಗಿ ಬಾಳು. ಯಾವುದನ್ನು ನಾವು ಪ್ರೀತಿಯಿಂದ ಸಾಧಿಸ್ಲಿಕ್ಕೆ ಸಾಧ್ಯವೋ ಅದನ್ನು ಕೊಂದು ರಕ್ತಪಾತ ಮಾಡಿ ಹಾಳು ಮಾಡಿ ಏನು ಮಾಡುವುದಿದೆ, ಪ್ರಯೋಜನವಿಲ್ಲ, ಮಾಡಬೇಡ ಅಂತ ಹೇಳಿ ಮಹತ್ವದ ತತ್ವವನ್ನು ಉಪದೇಶ ಮಾಡ್ತಾರೆ. ಕಣ್ವರು
ಉಪದೇಶ ಮಾಡಿ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಕಥೆಯನ್ನು ಹೇಳ್ತೇನೆ, ರೋಚಕವಾದ ಕಥೆ ಇದು. ಕಥೆಯ ಮರ್ಮ ಏನಿದೆ ಅದು ಕೊನೆಯಲ್ಲಿದೆ. ಕಥೆಯ ಮರ್ಮ ಕೊನೆಯಲ್ಲಿ ಬರ್ತದೆ, ಆದರೆ 50 ಶ್ಲೋಕದಲ್ಲಿ. ಆದರೆ ಅದ ಕಥೆಯನ್ನು ಹೇಳುವುದು ಮಾತ್ರ ಮೊದಲಿನಿಂದ ಪ್ರಾರಂಭ ಮಾಡ್ತಾರೆ. ಅದು ಏನೋ ಕಥೆ ಬರ್ತದೆ. ಅದು ಏನು ಕಥೆ ಅಂದರೆ, ಮಾತಲಿ ಇಂದ್ರ ಗೊತ್ತಲ್ಲ, ಆ ಇಂದ್ರನ ಸಾರಥಿ, ಇಂದ್ರನ ಡ್ರೈವರ್ ಮಾತಲಿ. ಆ ಮಾತಲಿಗೆ ಒಂದು ಹೆಣ್ಣು, ಮಾತಲೇರ್ ಧಾತು ಕಾಮಸ್ಯ ಕನ್ಯಾಂ ಮೃಗಯತೋ ವರಂ. ಮಾತಲಿಗೆ ಒಂದು ಹೆಣ್ಣು, ಆ ಹೆಣ್ಣನ್ನು ದಾನ ಕೊಡಬೇಕು, ಕನ್ಯಾದಾನ ಮಾಡಬೇಕು ಅನ್ನುವುದಕ್ಕಾಗಿ ಒಂದು ವರವನ್ನು ನೋಡುವುದಕ್ಕೆ ಹೊರಟ ಮಾತಲಿ. ಇಂದ್ರನ ಸಾರಥಿಯಾದ ಮಾತಲಿ ತನ್ನ ಮಗಳಾಗಿರುವಂತಹ ಗುಣಕೇಶಿ ಅವಳಿಗೆ ಉತ್ತಮವಾದಂತಹ ಒಂದು ವರವನ್ನು ಹುಡುಕಿ ಮದುವೆ ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಹೊರಟ. ಆ ಸಂದರ್ಭದಲ್ಲಿ ಹೊರಟ ಗುಣಕೇಶಿ ಅಂತವಳು, ಅವಳು ಕಾಂತಿ, ಅವಳ ಲಾವಣ್ಯ, ಅವಳ ಗುಣವಂತಿಕೆ, ಶೀಲ ಇವುಗಳೆಲ್ಲ ನೋಡಿದರೆ ಅತ್ಯದ್ಭುತವಾಗಿತ್ತು. ಅವನು ಮನುಷ್ಯರಲ್ಲಿ ಹುಡುಕುವುದಕ್ಕೆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಧಿಕ್ಕಲ್ವ ಲಘುಲಿ ಶೀಲಾನಾಂ ಉಚ್ಛ್ರಿತಾನಾಂ ಯಶಸ್ವಿನಾಂ ನರಾಣಾಂ ಮೃದುಸತ್ವಾನಾಂ ಕುಲೇ ಕನ್ಯಾ ಪ್ರರೋಹಣಂ. ನಾವು ಕನ್ಯಾದಾನ ಮಾಡೋದು ಅಂದ್ರೆ ಏನು? ಕನ್ಯಾದಾನ ಮಾಡೋದು ಅಂದ್ರೆ ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಬೆಳೆದ ಒಂದು ಬೀಜವನ್ನ ಇನ್ನೊಂದು ಮನೆಯಲ್ಲಿ ಬಿತ್ತೋದು. ಆ ಮನೆಯಲ್ಲಿ ಆ ಕನ್ಯೆಯಿಂದ ಮಕ್ಕಳಾಗಿ ಸಂತಾನವಾಗಿ ದೊಡ್ಡದಾದ ಶಾಖೋಪಶಾಖೆಗಳಾಗಿ ಒಂದು ದೊಡ್ಡದಾದ ವೃಕ್ಷ ಬೆಳೆಯುತ್ತೆ, ಮರ ಬೆಳೀತದೆ. ಆ ಮರವನ್ನು ಬೆಳೆಸುವುದಕ್ಕಾಗಿ ಬೀಜವನ್ನು ಬಿತ್ತುವುದೇ ಕನ್ಯಾದಾನ. ಹಾಗೆ ಇದೊಂದು ಉತ್ತಮವಾದ ಕೆಲಸ. ಆದರೆ ಇದು ಮಾನವರಲ್ಲಿ ಮಾಡಿದರೆ ಅವರೇನು, ಅವರ ಶೀಲ, ಅವರ ಚಾರಿತ್ರ್ಯ, ಅವರ ಗುಣವಂತಿಕೆ ಬಹಳ ಅಲ್ಪ, ಕ್ಷುದ್ರ. ಅವರು ಅಂಥ ಮಹಾತ್ಮರಲ್ಲ, ಸಮರ್ಥರಲ್ಲ. ಆದ್ದರಿಂದ ಅಲಘುಶೀಲಾನಾಂ ಉಚ್ಛ್ರಿತಾನಾಂ ಯಶಸ್ವಿನಾಂ ನಾರಾಣಂ ಮೃದುಸತ್ವಾನಾಂ, ಅವರಲ್ಲಿ ಬಲವಿಲ್ಲ, ಸಾಮರ್ಥ್ಯವಿಲ್ಲ, ಏನೂ ಇಲ್ಲ. ಆದ್ದರಿಂದ ಅವರನ್ನು ಬಿಟ್ಬಿಡೋಣ, ಅವರ ಬಗ್ಗೆ ನಾವು ನೋಡೋದೇ ಬೇಡ ಅಂತ ಮೊದಲಿಗೆ ಮಾನವರನ್ನು ಬದಿಗೆ ಸರಿಸಿಬಿಟ್ಟ. ನೋಡಿ, ಮಾತಲಿಯ ದೃಷ್ಟಿಯೊಳಗೆ ಮಾನವರಿಗೆ ಏನು ಬೆಲೆ ಇಲ್ಲ, ಮಾನವರಲ್ಲಿ ಅಂಥ ಬಲವಿಲ್ಲೇ ಇಲ್ಲ ಅಂತನ್ನುವುದಾಗಿ ತಾನೇ ನಿಶ್ಚಯ ಮಾಡಿಕೊಂಡ, ಅವರನ್ನು ದೂರ ಸರಿಸಿಟ್ಟ. ಹಾಗಾಗಿ ಹೊರಟ. ನ ದೇವಾನ್ ನೈವ ದಿತಿಜಾನ್ ನಗಂಧರ್ವಾನ್ ನ ಮಾನುಷಾನ್ ಅರೋಚಯದ್ವರಕೃತೆ ತಥೈವ ಬಹುಲಾನ್ ಋಷೀನ್. ಅನೇಕ ಋಷಿಗಳು, ಅನೇಕ ದೇವತೆಗಳು, ರಾಕ್ಷಸರು, ದೈತ್ಯರು, ಗಂಧರ್ವರು, ಮನುಷ್ಯರು ಯಾರನ್ನೂ ಎಚ್ಚರವನ್ನು ನೋಡಲೇ ಇಲ್ಲ. ಬಹಳ ಜನರನ್ನು ನೋಡಿ 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 ನಿಶ್ಚಯ ಮಾಡಿಕೊಂಡ, ಉತ್ತಮರಾದ ನನ್ನ ಮಗಳಿಗೆ ಉತ್ತಮನಾದ ವರ ಸಿಗುವುದು ಇಲ್ಲಿ ಸಾಧ್ಯವಿಲ್ಲ ಅಂತನ್ಕೊಂಡು ಇವನು ಹಿಂದಾದ. ಕೆಲವರೆಲ್ಲ ಹೀಗೆ ಮಾಡ್ತಾರೆ, ಮಗಳಿಗೆ ಕೊರಬೇಕು ಅಂತಂದಾಗ ಭಾರೀ ವರವನ್ನು ಹುಡುಕುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಆಗುವುದಿಲ್ಲ, ಮದುವೆನೇ ಆಗುವುದಿಲ್ಲ. ಹಾಗೇನಾಗಲಿಲ್ಲ ಇಲ್ಲಿ. ಭಾರ್ಯಯಾತು ಸಸಮಂತ್ರ ಸಹರಾತ್ರವು ಸುಧರ್ಮಯ. ಮಾತಲಿಯ ಹೆಂಡತಿ ಸುಧರ್ಮ, ಅವಳ ಜೊತೆಗೆ ರಾತ್ರಿ ಮಾತಾಡಿಕೊಂಡು ಮಾರನೇ ದಿವಸ ನಾನು ಹೊರಡ್ತೇನೆ ಅಂತ ಹೇಳಿ ಹೊರಟ. ರಥದಲ್ಲಿ ಕೂತ್ಕೊಂಡು ಹೊರಟಿದ್ದಾನೆ. ನಾಗಲೋಕದಲ್ಲಿ ಬಲಿಷ್ಠರಿದ್ದಾರೆ. ನಾಗಗಳಿಗೆ ಸಾಮರ್ಥ್ಯ ಅಪಾರ, ಹಾವುಗಳಿಗೆ ಭಾರೀ ಸಾಮರ್ಥ್ಯ. ಅವರಿಗಿದ್ದಷ್ಟು ಸಾಮರ್ಥ್ಯ ಶಕ್ತಿಗಳು ಇನ್ಯಾರಿಗಿಲ್ಲ. ಆದ್ದರಿಂದ ನಾಗಲೋಕಕ್ಕೆ ಹೋಗೋಣ, ಅಲ್ಲಿ ಬಲಿಷ್ಠರಾದ ದೇವತೆಗಳು, ಬಲಿಷ್ಠರಾದವರು ಸಿಗ್ತಾರೆ, ಅವರಿಗೆ ಕೊಟ್ಟು ನಾವು ಮದುವೆ ಮಾಡೋಣ ಅಂತ ಹೇಳಿ ಆಲೋಚನೆ ಮಾಡಿ ಹೊರಟ. ಕನ್ಯಾಂ ಶಿರಸ್ಯುಪಾಘ್ರಾಯ ಪ್ರವಿವೇಶ ಮಹೀತಲಂ. ಮಗಳಿಗೆ ಆಶೀರ್ವಾದ ಮಾಡಿ ಅವಳಿಗೆ ಹೇಳಿ, ಹೆಂಡತಿಗೆ ಹೇಳಿ ಹೊರಟ. ಹೋಗ್ತಾ ಇರುವಾಗ ದಾರಿಯೊಳಗೆ ನಾರದರು ಅವನಿಗೆ ಗಂಟು ಬಿದ್ದರು. ಗಂಟೆ ಬೀಳ್ತಾರವರು ನಾರದರು. ಬೇಡ ಅಂದರೆ ಕೇಳುವುದಿಲ್ಲ, ಭೇಟಿಯಾಗಿ ಹೋಗುವುದಿಲ್ಲ ಅವರು ಬೆನ್ನತ್ತಿ ಬಿಡ್ತಾರೆ. ನಾರದರು ಬಂದರು. ನಾರದರು ಬಂದದ್ದಲ್ಲ, ಅವರು ಬೆನ್ನತ್ತಿದ್ರು. ಮಾತಲಿಸ್ತು ವ್ರಜನ್ಮಾರ್ಗೆ ನಾರದೇನ. ಆಗ ಏನಪ್ಪಾ ನಾರದರು ಕೇಳ್ತಾ ಇದ್ದಾರೆ ಮಾತಲಿ, ಏನಪ್ಪಾ ನಿಂದೇನಾದರೂ ಕೆಲಸ ಇದೆಯೋ? ಇಂದ್ರ ಹೇಳಿ ಕಳಿಸಿದ್ದಕ್ಕೇನೋ ಕೆಲ ವಿಶೇಷವಾದ ಕೆಲಸಕ್ಕಾಗಿ ಹೊರಟಿದ್ದೀಯೋ? ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳಿದ್ರು. ಇದೊಂದು ಸಂಪ್ರದಾಯ ಇದೆಯಲ್ಲ, ಎಲ್ಲಿ ಹೋಗ್ತಿ ಅಂತ ಕೇಳಬಾರದು, ಕೇಳಿದ್ರೆ ಕೆಲಸ ಆಗುವುದಿಲ್ಲ. ಬಹಳ ಬೇಸರ ಮಾಡಿಕೊಂಡ. ಆದರೂ ನಾರದರು ಕೇಳಿದ್ದಾರೆ, ದೊಡ್ಡವರು ಕೇಳಿದ ಮೇಲೆ ತಪ್ಪಿಲ್ಲ ಅಂತ ಹೇಳಿ ನಾರದರಿಗೆ ಹೇಳ್ತಾನೆ, ಇಲ್ಲ, ನಂದೇ ಸ್ವಂತವಾದ ಪರ್ಸನಲ್ ಕೆಲಸ ಇದೆ. ಏನದು? ಇಲ್ಲ, ನನ್ನ ಮಗಳಿಗೆ ಒಂದು ವರವನ್ನು ಹುಡುಕಬೇಕಾಗಿದೆ, ಆದ್ದರಿಂದ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದಿ? ಇಲ್ಲ, ನಾನು ನಾಗಲೋಕಕ್ಕೆ ಹೋಗ್ತಾ ಇದ್ದೀನಿ. ನಾರದರಂದ್ರು, ನಾನು ಅಲ್ಲೇ ಹೋಗೋನಿದ್ದೀನಿ ಅಂತಂದು, ನಿನ್ನ ಜೊತೆಗೆ ಬರ್ತೀನಿ. ಯಾಕೆ, ನೀವ್ಯಾಕೆ ಹೋಗ್ತಾ ಇದ್ದೀರಿ? ಇಲ್ಲ, ವರುಣನನ್ನ ಭೇಟಿಯಾಗಿ ಬಹಳ ದಿವಸವಾಯಿತು,
ವರುಣ ಜಲರಾಶಿಯ ಸ್ವಾಮಿ ಜಲೇಶ ವರುಣನನ್ನು ಭೇಟಿಯಾಗಿ ಬರಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ, ಆದ್ದರಿಂದ ಹೋಗ್ತಾ ಇದ್ದೀನಿ, ನೀನು ಹೋಗ್ತಾ ಇದ್ದೀಯಲ್ಲ, ನಾನು ಬರ್ತೇನೆ, ನಡಿ ಹೋಗೋಣ ಅಂತ ಹೇಳಿ ಹೊರಟು. ಅಹಂತೆ ಸರ್ವಮಾಖ್ಯಾಸ್ಯೆ ದರ್ಶಯನ್ ವಸುಧಾತನಂ. ಆಮೇಲೆ ಹೇಳ್ತಾರೆ, ಇಷ್ಟೇ ಅಲ್ಲ, ನಾನು ಬರ್ತೇನೆ, ನಿನಗೇನು ಭಾರವಾಗುವುದಿಲ್ಲ, ನನ್ನಷ್ಟಕ್ಕೆ ನಾನು ಬರ್ತೀನಿ, ಆದರೆ ನಿನಗೆ ನಾನು ಉಪಕಾರ ಮಾಡ್ತೀನಿ. ಈಗ ಭೂಮಿ ನೀನು ನಾಗಲೋಕಕ್ಕೆ ಹೋದ ಮಾತ್ರಕ್ಕೆ ನಿನಗೆ ವರ ಹೇಗೆ ಸಿಕ್ಕಿತು, ಆ ವರರ ಪರಿಚಯಗಳನ್ನು, ಅವರ ಪೂರ್ವಜರ ಪರಿಚಯ, ಅವರ ಬಲ, ಅವರ ಸತ್ವ ಸಾಮರ್ಥ್ಯ, ಅವರೆಲ್ಲರ ಇತಿಹಾಸ ನನಗೆ ಗೊತ್ತು. ಹಾಗಾಗಿ ಅದನ್ನು ನಾನು ನಿನಗೆ ಹೇಳ್ತೇನೆ, ನಿನಗೆ ಉಪಯೋಗವಾಗತ್ತೆ, ಆದ್ದರಿಂದ ನಿನ್ನ ಜೊತೆಗೆ ಬರ್ತೇನೆ ಅಂತಂದ್ರು. ಇಬ್ಬರೂ ಹೊರಟಿದ್ದಾರೆ. ಆಗ ವರುಣನ ಲೋಕಕ್ಕೆ, ನಾಗಲೋಕಕ್ಕೆ ಹೋಗಿದ್ದಾರೆ. ನಾಗಲೋಕಕ್ಕೆ ಹೋದ ತಕ್ಷಣ ಅವನಿಗೆ ಸತ್ಕಾರ ಸಮಾರಂಭ. ನಾರದರಿಗೆ ಭಾರಿ ಗೌರವ, ಅವರಿಗೆ ದೇವಋಷಿಗಳು. ಹಾಗಾಗಿ ನಾರದರ ಮೇಲೆ ಮತ್ತೊಬ್ಬ ಋಷಿ ಇಲ್ಲ. ಭೃಗು ಋಷಿಗಳು ಬ್ರಹ್ಮ ಋಷಿಗಳು, ನಾರದರು ದೇವಋಷಿಗಳು, ಅಷ್ಟು ಉತ್ತಮರು. ನಾರದರ ಮೇಲೆ ಮತ್ತೊಬ್ಬರಿಲ್ಲ. ನಾರದರ ಕೆಳಗೆ ಭೃಗು ಋಷಿಗಳು ಬರ್ತಾರೆ. ಭೃಗು ಋಷಿಗಳ ಕೆಳಗೆ ವಸಿಷ್ಠ ವಿಶ್ವಾಮಿತ್ರಾದಿಗಳು. ನೋಡಿ, ಅಂದರೆ ನಾರದರ ಯೋಗ್ಯತೆ ಏನು. ಆ ನಾರದರು ಅಂಥ ಮಹಾನುಭಾವರು, ಅವರಿಗೆ ಚೆನ್ನಾಗಿ ಗೌರವವಾಗಿದೆ. ಆಮೇಲೆ ಮಾತಲಿ ಬಂದಿದ್ದ ಅವನಿಗೆ ಇಂದ್ರನಿಗೆ ಕೊಡಬೇಕಾದ ಗೌರವವನ್ನ ಮಾತಲಿಗೆ ಕೊಟ್ಟಿದ್ದಾರೆ. ಒಳ್ಳೆ ಪೂಜೆ ಮಾಡಿದ್ದಾರೆ, ಚೆಂದಾಗಿ ಅವನನ್ನು ಸತ್ಕಾರ ಮಾಡಿದರು. ಅಂತರ್ಭೂಮಿ ನಿವಾಸಿನಾಂ ನಾರದ ಸರ್ವಭೂತಾನಾಂ ಅಂತರ್ಭೂಮಿ ನಿವಾಸಿನಾಂ ಜಾನಂಶ್ಚಕಾರ ವ್ಯಾಖ್ಯಾನಂ ಎಂತು ಸರ್ವಮಶೇಷತಃ. ಆ ಡ್ರೈವರ್, ಚಾರಿಯಟೀರ್ ಅಥವಾ ಅವನ್ಯಾರು ಕ್ಷತ್ತ ಮಾತಲಿಗೆ ಎಲ್ಲ ಭೂಮಿಯ ಕೆಳಗೆ ಇರುವಂತಹ ನಾಗಲೋಕದ ಎಲ್ಲ ಜನರ ಪರಿಚಯವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾರದರು. ಆಗ ಪಶ್ಯೋದಕ ಪತಿಸ್ಥಾನಂ ಸರ್ವತೋ ಭದ್ರ ಮೃದ್ಧಿಮತ್. ವರುಣನ ಸ್ಥಾನವನ್ನು ನೋಡು, ಎಂಥ ಶ್ರೀಮಂತವಾದದ್ದು, ಬಂಗಾರಮಯವಾದದ್ದು, ಸುವರ್ಣಮಯವಾದದ್ದು, ಅತ್ಯದ್ಭುತವಾದ ರತ್ನಗಳಿಂದ ತುಂಬಿದ್ದು. ಇಂಥ ಸ್ಥಾನವೇ ಜಗತ್ತಿನಲ್ಲಿ ಸಿಗುವುದು ಸಾಧ್ಯವಿಲ್ಲ, ಅಂಥ ಉತ್ತಮವಾದ ಸ್ಥಾನವಿದೆ ಅಂತ ಹೇಳಿ ತೋರಿಸಿ, ವರುಣನಿಗೆ ಒಬ್ಬ ಮಗ ಪುಷ್ಕರ ಅಂತನ್ನುವ ಒಬ್ಬ ಶ್ರೇಷ್ಠನಾದಂತಹ ಮಗನಿದ್ದಾನೆ. ಅವನು ಸೋಮಪುತ್ರಿ, ಅವಳು ಅವನನ್ನ ಮದುವೆಯಾಗಬೇಕು ಅಂತ ಜ್ಯೋತ್ಸಾಕಾಲಿ ಅಂತನ್ನುವವಳು ಅವನನ್ನ ಮದುವೆಯಾಗಿದ್ದಾಳೆ. ಈ ಲೋಕಕ್ಕೆ ಬಂದು ದೇವತೆಗಳೆಲ್ಲ ದೇವತೆಗಳು ಅಂತನ್ನುವ ಪದವಿಯನ್ನು ಪಡಿತಾರೆ. ಇದು ಬಹಳ ಶ್ರೇಷ್ಠವಾದ ಲೋಕ, ಬಹಳ ದೊಡ್ಡದಾದಂತಹ ಸ್ಥಾನ. ದೀಪ್ಯಮಾನಾನಿ ದೃಶ್ಯಂತೆ ಸರ್ವಪ್ರಹರಣಾನ್ಯುತ. ಎಲ್ಲ ವಿಧವಾದಂತಹ ಆಯುಧಗಳು ಏನೇನಿವೆ ಅದೆಲ್ಲ ವರುಣನ ಸ್ಥಾನದಲ್ಲಿದೆ. ಮುಗಿಯೋದೇ ಇಲ್ಲ. ಎಷ್ಟೇ ಖಡ್ಗವನ್ನು ತೆಗೆದುಕೊಳ್ಳಿ, ಖಡ್ಗಗಳು ಮುಗಿಯುವುದಿಲ್ಲ. ಬಾಣಗಳನ್ನು ತೆಗಿರಿ, ಬಾಣ ಮುಗಿಯುವುದಿಲ್ಲ. ಗದೆಯನ್ನು ಕಿತ್ತಿರಿ, ಗದೆ ಮುಗಿಯುವುದಿಲ್ಲ. ಎಲ್ಲ ಅಕ್ಷಯ. ಇಂಥ ವಿಶಿಷ್ಟವಾಗಿರುವಂತಹದ್ದು. ಅನುಭಾವ ಪ್ರಯುಕ್ತಾನೆ ಸುರೈರವಜಿತಾನೆ ಚ ಅಗ್ನಿರೇಶ ಮಹರ್ಚಿಷ್ಮಾನ್. ಈ ಜಲರಾಶಿಯ ಮಧ್ಯದಲ್ಲಿ ಒಂದು ಕಡೆಗೆ ಅಗ್ನಿ, ಅದು ಜಲರಾಶಿಯ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವುದಕ್ಕಾಗಿ ಇರುವಂತಹ ಅಗ್ನಿ. ಆ ಅಗ್ನಿ ಇಲ್ಲಿ ಯಾವಾಗಲೂ ಅರ್ಚಿಷ್ಮಾನಾಗಿ ಮತ್ತೆ ಅರ್ಚಿಷ್ಮಂತನಾಗಿ ಜಾಗರ್ತಿ ವಾರುಣೆ ಹೃದಯ. ಇಲ್ಲೊಂದು ವೈಷ್ಣವ ಚಕ್ರವಿದೆ. ಆ ವೈಷ್ಣವ ಚಕ್ರ ಈ ಅಗ್ನಿಯಲ್ಲಿ ಇದ್ದು ಆ ನೀರನ್ನೆಲ್ಲ ತಾನು ಕುಡಿದು ಅದನ್ನು ಸರಿಯಾದ ಸಮತೋಲದಲ್ಲಿ, ನೀರಿನ ಸಮತೋಲವನ್ನು ಕಾಯುವುದಕ್ಕಾಗಿ ಈ ಅಗ್ನಿ ಕೆಲಸ ಮಾಡ್ತಾ ಇರ್ತದೆ ಅಂತನ್ನುವುದಾಗಿ ಹೇಳ್ತಾರೆ. ಬಹಳ ಮಹತ್ವದ ಮಾತು ಇವೆಲ್ಲ. ಏಷ ಗಾಂಡೀಮಯಶ್ಚಾಪಃ ಲೋಕ ಸಂಹಾರ ಸಂಭೃತಃ. ಇದು ಬಹಳ ಮಹತ್ವದ್ದು. ಶ್ರೀಮದಾಚಾರ್ಯರು 21ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಮಯಾಸುರ ಗಾಂಡೀವವನ್ನ ತಂದು ಕೊಡ್ತಾನೆ. ಮಯಾಸುರ ಗಾಂಡೀವವನ್ನು ತಂದು ಕೊಡ್ತಾನೆ. ಅಗ್ನಿ ಗಾಂಡೀವವನ್ನು ತಂದು ಕೊಡ್ತಾನೆ. ಮಯಾಸುರ ಅಲ್ಲ, ಅಗ್ನಿ ಗಾಂಡೀವವನ್ನು ತಂದು ಕೊಡ್ತಾನೆ. ಯಾರಿಂದ ತಂದು ಕೊಟ್ಟ ಅಂತ ಕೇಳಿದ್ರೆ ವರುಣನಿಂದ ತಂದು ಕೊಟ್ಟ. ಅರ್ಜುನ